ಮುಖ್ಯಮಂತ್ರಿಗಳು ಕಳೆದ 4 ದಿನಗಳಿಂದ ರಾಹುಲ್ ಗಾಂಧಿಯ ಮನೆ ಹತ್ರ ಅವ್ರ ಮನೆಯ ಗೇಟ್ ಕಾದು ಪುನಃ ಕರ್ನಾಟಕಕ್ಕೆ ಮತ್ತೆ ಅವರು ಮರಳಿದ್ದಾರೆ. ಇಲ್ಲಿ ತನಕ ಆಗಿದೆ. ಸಂಪುಟ ವಿಸ್ತರಣೆ ದಿನಾಂಕ ಇವತ್ತಿನ ತನಕ ಕೂಡ ಫಿಕ್ಸ್ ಆಗಲಿಲ್ಲ. ಸಂಪುಟ ವಿಸ್ತರಣೆ ಯಾವತ್ತು ಮಾಡ್ತೀವಿ ಅನ್ನೋಂಥದ್ದು ಕೂಡ ಇವತ್ತಿನ ತನಕ ಕೂಡ ಗೊಂದಲದಲ್ಲಿ ಇದ್ದಾರೆ. ಬಹುಶಃ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ, ರಾಷ್ಟ್ರೀಯ ನಾಯಕರಿಗೆ ಸೂಟ್ ಕೇಸು ತಲುಪಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೆ. ಇನ್ನು ಭಾಳಷ್ಟು ಮಂದಿ ಕಾಂಗ್ರೆಸ್ಸಿನ ಶಾಸಕರೆಲ್ಲರೂ ಕೂಡ ಅವರು ನೇರವಾಗಿ ಸೂಟ್ ಕೇಸ್ಗಳನ್ನು ಹಣವನ್ನು ತಗೊಂಡು ಡೆಲ್ಲಿಯಲ್ಲಿ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಕಪ್ಪು ಕಾಣಿಕೆ ಜಾಸ್ತಿ ಕೊಡ್ತಾರೋ ಅವರಿಗೆ ಮಂತ್ರಿ ಸ್ಥಾನ ಫಿಕ್ಸ್ ಅನ್ನೋಂಥದ್ದು ಕೂಡ ಇವತ್ತು ಆ ರೀತಿ ಲಾಬಿಗಳನ್ನು ಇವತ್ತು ಶಾಸಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ನಾನು ಮಂತ್ರಿ ಆಗಬೇಕು, ನಾನು ಮಂತ್ರಿ ಆಗಬೇಕು ಅಂದೇಳಿ ಏನು ಪೈಪೋಟಿ ಜೋರಾಗಿದೆನೋ, ಕಳೆದ ಒಂದು ವಾರದಿಂದ ಈ ಪೈಪೋಟಿಯಲ್ಲಿ ನಾನು ಮಂತ್ರಿ ಆಗಬೇಕೆಂದೇಳಿ ಏನು ಪೈಪೋಟಿಯನ್ನು ಬಿಡ್ತಾ ಇದ್ದಾರೆ. ಕಳೆದ ವಾರದಿಂದ ಬೆಂಗಳೂರು ಟು ಡೆಲ್ಲಿ ಎಲ್ಲ ಕೂಡ ಸ್ಪೆಷಲ್ ಫ್ಲೈಟ್ಗಳು, ಏನು ಬೆಂಗಳೂರು ಟು ಡೆಲ್ಲಿ ಸ್ಪೆಷಲ್ ಫ್ಲೈಟ್ಗಳಲ್ಲಿ ಹೋಗಿ ಇವರೆಲ್ಲರೂ ಕೂಡ ಸೂಟ್ಕೇಸನ್ನು ಆ ಸ್ಪೆಷಲ್ ಫ್ಲೈಟಲ್ಲಿ ಸಾಗಾಣಿಕೆ ಮಾಡೋಂಥ ಕೆಲಸ. ಇವತ್ತು ಎಲ್ಲ ಸ್ಪೆಷಲ್ ಫ್ಲೈಟ್ಗಳು ಎಷ್ಟು ಆರ್ತಾ ಇದ್ದಾವೆ ಅಂದ್ರಿಗಿನ ಯಾರೇ ಇಬ್ಬರು ಹೋದ್ರುಗಳು ಸ್ಪೆಷಲ್ ಫ್ಲೈಟಲ್ಲಿ ಅಲ್ಲಿ ಸೂಟ್ಕೇಸ್ಗಳಲ್ಲಿ ಹಣ ಸಾಗಾಟ ಆಗುವಂಥ ಕೆಲಸ ಕೂಡ ಆಗ್ತಾಯಿದೆ. ಒಂದು ಕಡೆ ನೋಡಿ, ನಮ್ಮ ಕರ್ನಾಟಕ ರಾಜ್ಯದ ದುರ್ದೈವ ಪರಿಸ್ಥಿತಿ ಹೆಂಗೆ ಬಂದಿದೆ ನೋಡ್ರಿ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮುಖ್ಯಮಂತ್ರಿಗಳು, ರಾಜಕಾರಣಿಗಳು, IAS ಅಧಿಕಾರಿಗಳು, ಇನ್ನೊಬ್ಬರು ಎಲ್ಲರೂ ಕೂಡ ಒಬ್ಬೊಬ್ಬರು 100 ಸೈಟ್ ಹಿಡ್ಕೋಬೋದು. ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳನ್ನ ಕೇಳ್ತೀನಿ, ನಾನು ನಿಮ್ಮ ಹತ್ರ ಎಷ್ಟು ಆಸ್ತಿ ಇದೆಯಪ್ಪ, ನಿಮ್ಮ ಹತ್ರ ನಿಮ್ಮ ಕುಟುಂಬದಲ್ಲಿದ್ದಂಥ ಮಕ್ಕಳಿಗೆ ಎಷ್ಟು ಆಸ್ತಿ ಇದೆ. ಇವತ್ತು BDAದಲ್ಲಿ ಯಾರನ್ನ ಸೈಟ್ ಖರೀದಿ ಮಾಡಿದ್ರೆ 5 ವರ್ಷಗಳ ಕಾಲ ಅವರು ಖಾಲಿ ಇಟ್ಟರಿಗಿನ ಆ ಖಾಲಿದ್ದಂಥ ಸೈಟು ಸರ್ಕಾರ ವಶಪಡಿಸ್ಕೊಂತದಂತೆ. ಬಡವರು ಇವತ್ತು ಎಲ್ಲೋ ರಿಟೈರ್ಡ್ ಆದಂಥವ್ರು ಅವರೊಂದು ಜಾಗವನ್ನು ಖರೀದಿ ಮಾಡಿರ್ತಾರೆ, BDAಯಲ್ಲಿ ಇನ್ನೊಂದು ಕಡೆ ಖರೀದಿ ಮಾಡಿರ್ತಾರೆ. ಅವ್ರಿಗೆ ಮನೆ ಕಟ್ಕೊಳಕ್ಕೆ ಆಗಲ್ಲ ಅಂತೇಳಿ ಕೆಲವೊಂದು ಸಂದರ್ಭದಲ್ಲಿ ಬಿಟ್ಟಿರ್ತಾರೆ. ಇವತ್ತು ಯಾರೋ ಬಡವರು ಯಾವುದನ್ನೊಂದು ಸೈಟ್ ಖರೀದಿ ಮಾಡಿರ್ತಾರೆ, ಮನೆ ಕಟ್ಕೊಳಕ್ಕೆ ಆಗಲ್ಲ ಅಂತೇಳಿ ಬಿಟ್ಟಿರ್ತಾರೆ. ಅವ್ರ ಹತ್ರ ಬೇರೆ ಬೇರೆ ಕಾರಣಗಳಿಂದ ಲೋನ್ಗೆ ಅಪ್ಲೈ ಮಾಡ್ತಾರೆ, ಲೋನ್ ಸಿಗಲ್ಲ ಅಂತೇಳಿ ಖಾಲಿ ಸೈಟ್ಗಳು ಹಂಗೆ ಬಿಟ್ಬಿಡ್ತಾರೆ, ಮನೆ ಕಟ್ಕೊಳಕ್ಕೆ ಆಗಲ್ಲ. ಅವ್ರೆಲ್ಲ ಸೈಟ್ಗಳನ್ನು ಸರ್ಕಾರ ವಶಪಡಿಸ್ಕೊಂತದಂತೆ. ಇದೆಂತ ನ್ಯಾಯ? ಇವತ್ತು ದೊಡ್ಡಿದ್ದಂಥ ಶ್ರೀಮಂತರು ಇವತ್ತೇ ತೊಗೊಂತಾರ, ನಾಳೆನೇ ಮನೆ ಕಟ್ತಾರ, ನಾಡ್ದನೇ ಇನಾಗ್ರೇಷನ್ ಮಾಡ್ತಾರ. ಬಡವ ಒಂದು 10 ವರ್ಷ ಇದ್ದ ಕಡೆ ರೂಪಾಯಿ ಕೂಡಿಸಿ ಅದು ಜೋಡಿಸ್ಕೊಂಡು ಜಾಗ ತೊಗೊಂತಾನ. ಜಾಗ ತೊಗೊಂಡ ನಂತರ ಮನೆ ಕಟ್ಟಬೇಕಾದ್ರೆ ಹತ್ತತ್ರ 20-30 ವರ್ಷ ಬೇಕಾಗುತ್ತೆ ಮನೆ ಕಟ್ಟಬೇಕಾದ್ರೆ. ಅಂಥ ಮನೆಯನ್ನು ವಶಪಡಿಸ್ಕೊಂಡಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದ್ದಂತೆ. ಅದು ಸರ್ಕಾರಕ್ಕೆ ವಶ ಆಗುತ್ತೇನೋ, ಇಲ್ಲಿದ್ರೆ ರಿಯಲ್ ಎಸ್ಟೇಟಿನ ಉದ್ಯಮಗಳಿಗೆ ಅದು ವಶ ಆಗುತ್ತೆ ನಮಗೆ ಗೊತ್ತಿಲ್ಲ. ಪರಿಸ್ಥಿತಿ ನೋಡಿ ಎಲ್ಲಿಗೆ ಬಂದಿದೆ ರಾಜ್ಯ ಸರ್ಕಾರದ ಪರಿಸ್ಥಿತಿ. ಒಂದು ಕಡೆ ಈ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳು ರಿಯಲ್ ಎಸ್ಟೇಟ್ ಬಗ್ಗೆ ಯೋಚನೆ ಮಾಡ್ತಾರೆ, ಬೇರೆ ಏನು ಯೋಚನೆಯನ್ನು ಮಾಡ್ತಾ ಇಲ್ಲ. ಗೃಹ ಮಂತ್ರಿಗಳು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ? ಕೇವಲ ಗೃಹ ಮಂತ್ರಿಗಳು ಯೋಚನೆ ಮಾಡಬೇಕಾಗಿದ್ದಂಥದ್ದು ಈ ರಾಜ್ಯದಲ್ಲಿದ್ದಂಥ ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ. ಇವತ್ತು ಸಾಕಷ್ಟು ಮಂದಿ ವಿದ್ಯಾರ್ಥಿನಿಯರು ಏನು ಡ್ರಗ್ಸಲ್ಲಿ ಇವತ್ತು ಆ ನಿಶೆಯಲ್ಲಿ ಭಾಳಷ್ಟು ಮಂದಿ ಮಕ್ಕಳು ಜೀವನ ಹಾಳಾಗ್ತಾ ಇದೋ.
ಅದ್ರ ಬಗ್ಗೆ ಯೋಚನೆಯನ್ನು ಮಾಡಬೇಕು. ಸಾಕಷ್ಟು ಕಡೆ ಬ್ಯಾಂಕ್ಗಳಲ್ಲಿ ದರೋಡೆ ಆಗ್ತಾ ಇದ್ದಾವ. ಇಲ್ಲಿ ತನಕ ಇದೆ ಯಾವ ಬ್ಯಾಂಕ್ಗಳಲ್ಲಿ ಬೀದರ್ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ದರೋಡೆದಂಥ ಅಮೌಂಟು ಸಾರ್ವಜನಿಕರ ಅಮೌಂಟ್ ಇವತ್ತು ಕೂಡ ಸಿಗಲಿಲ್ಲ. ದಿನನಿತ್ಯ ಕೂಡ ಬೆಳಿಗ್ಗೆ ಎದ್ದರೆ ರಾತ್ರಿ ತನಕ ಕೂಡ 1-2 ಕೊಲೆಗಳು ಆಗ್ತಾನೆ ಇದಾವ. ಟೋಟಲ್ ಆಗಿ ಇವತ್ತು ಗೃಹ ಸಚಿವರಲ್ಲಿ ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ, ಕಂಪ್ಲೀಟ್ ಆಗಿ ಕೊಲಾಪ್ಸ್ ಆಗಿದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಗೃಹ ಮಂತ್ರಿಗಳು ಯೋಚನೆ ಮಾಡ್ತಾ ಇರೋಂಥದ್ದು ಕೇವಲ RSS ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಅದೇ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳು ಬರ ಅಧ್ಯಯನ ಮಾಡ್ತೀನಿ ಅಂತೇಳಿ ಕೇವಲ ಸುಮ್ಮನೆ ಡ್ರೋನ್ ಆರಿಸ್ತೀನಿ ಅಂತ ಹೇಳಿದ್ರಾಗಲಿ ಇಲ್ಲಿ ತನಕ ಕೂಡ ಡ್ರೋನ್ ಕೂಡ ಅಂತ ಆರಲಿಲ್ಲ. ಬಹುಶಃ ಅವ್ರ ಕಲ್ಪನೆಯಲ್ಲಿ ಕನಸಿನಲ್ಲಿ ಡ್ರೋನ್ ಆರಿದ್ರೆ ಕೂಡ ಆ ರೆಕ್ಕೆಗಳಂತ ಮುರಿದು ಬಿದ್ದುಬಿಟ್ಟಾವ. ಇವತ್ತು ಸರ್ಕಾರದ ಪರಿಸ್ಥಿತಿ ಏನಂತೇಳಿ ಜನರು ಇವತ್ತು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲಿ ಕೂಡ ಗೊಂದಲದ ಗೂಡು ಆಗಿ ಸರ್ಕಾರದ ಮಿಷನರಿ ಏನಿದನೋ ಸರ್ಕಾರ ಮಿಷನರಿ ಇವತ್ತು ನಿಂತು ಹೋಗಿಬಿಟ್ಟಿದೆ. ಇವತ್ತು ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಏನಿದೆನೋ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಟೋಟಲ್ ಆಗಿ ಸಾಕಷ್ಟು ಮಂದಿ ಮಂತ್ರಿಗಳು ಇವತ್ತು ಇಷ್ಟು ಕೆಟ್ಟ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಅಂದ್ರಿಗಿನ ಯಾವುದು ಕೂಡ ಒಂದು ಇಂಚು ಕೂಡ ಒಂದು ಕೂಡ ಇವತ್ತು ಕೆಲಸಗಳು ನಡೀತಾ ಇಲ್ಲ. ಒಂದು ಕಡೆ ಬಹಳಷ್ಟು ಮಂದಿ ಬಡವರು ಪೆನ್ಷನ್ ಇಲ್ಲ ಅಂತೇಳಿ ಅವರೆಲ್ಲರಿಗೂ ತಾಯಂದ್ರೆಲ್ಲರಿಗೂ ಸಾಲಾಗಿ ನಿಂತು ನಮಗೆ ಪೆನ್ಷನ್ ಇಲ್ಲ ಅಂತೇಳಿ ಸರ್ಕಾರಿ ಕಚೇರಿಗೆ ಇವತ್ತು ಅಲೆದಾಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಅನ್ನಂಥದ್ದು ಜನರ ಪಾಲಿಗೆ ಇದ್ದು ಸತ್ತಂತಾಗಿದೆ ಅನ್ನಂಥ ಮಾತನ್ನು ಹೇಳಬೇಕಾಗುತ್ತೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.